ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಶ್ರೀ ಮಲ್ಲಿಕ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಪಟ್ಟ ಬುದ್ಧಿಯಲ್ಲಿ ಸಾಹಿತ್ಯಗೊಳಿಸಿಕೊಂಡಿದ್ದಾರೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಹುಕ್ಕೇರಿಯ ಆದರ್ಶ ಶಿಕ್ಷಕ ದಂಪತಿಗಳಾದ ಶ್ರೀಮತಿ ಗೀತಾ ಮತ್ತು ಶ್ರೀ ಸುಭಾಸ್ ಬಸ್ವಾಡೆ ಅವರ ರಜತ ಮಹೋತ್ಸವ ಸಂಭ್ರಮ ಹಾಗೂ ಗೀತಗುಚ್ಛ ಕವನ ಸಂಕಲನ ಬಿಡುಗಡೆ. ದಾಂಪತ್ಯ ಜೀವನದ 25 ವಸಂತಗಳನ್ನು ಪೂರೈಸುವುದು ಒಂದು ಸಂಭ್ರಮವಾದರೆ, ಆ ಸಂಭ್ರಮದ ಜೊತೆಗೆ ಸಾಹಿತ್ಯ ಕೃತಿಯೊಂದನ್ನು ಲೋಕಕ್ಕೆ ಅರ್ಪಿಸುವುದು ವಿಶೇಷ ಗೌರವ. ಹುಕ್ಕೇರಿ ತಾಲೂಕಿನ ಜನಪ್ರಿಯ ಶಿಕ್ಷಕ ದಂಪತಿಗಳಾದ ಶ್ರೀಮತಿ ಗೀತಾ ಮತ್ತು ಶ್ರೀ ಸುಭಾಸ್ ಬಸ್ವಾಡೆ ಅವರು ತಮ್ಮ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಅಕ್ಷರ ಸಂಭ್ರಮವನ್ನು ಆಚರಿಸಿಕೊಂಡಿದ್ದಾರೆ. ಹುಕ್ಕೇರಿಯ ರೌದಿ ಫಾರ್ಮ್ ಹೌಸ್ನಲ್ಲಿ ಇಂದು ಶ್ರೀಮತಿ ಗೀತಾ ಮತ್ತು ಶ್ರೀ ಸುಭಾಸ್ ಬಸ್ವಾಡೆ ಅವರ 25ನೇ ವಿವಾಹ ವಾರ್ಷಿಕೋತ್ಸವ ಶ್ರೀಮತಿ ಗೀತಾ ಬಸ್ವಾಡೆ ಅವರು ರಚಿಸಿದ ಗೀತಗುಚ್ಛ ಕವನ ಸಂಕಲನ ಲೋಕಾರ್ಪಣೆ. ಹುಕ್ಕೇರಿ ಪಟ್ಟಣದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಬಸ್ವಾಡೆ ದಂಪತಿಗಳು ಇಂದು ದಾಂಪತ್ಯದ ರಜತ ಮಹೋತ್ಸವದ ಸಂಭ್ರಮದಲ್ಲಿದ್ದಾರೆ. ಕೇವಲ ವೈಯಕ್ತಿಕ ಆಚರಣೆಗೆ ಸೀಮಿತವಾಗದೆ ಸಮಾಜಕ್ಕೆ ಸಾಹಿತ್ಯದ ಕೊಡುಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗಣ್ಯರು ಶ್ರೀಮತಿ ಗೀತಾ ಬಸ್ವಾಡೆ ಅವರ ಚೊಚ್ಚಲ ಕವನ ಸಂಕಲನ ಗೀತಗುಚ್ಛವನ್ನು ಬಿಡುಗಡೆ ಮಾಡಿದರು. ಈ ಕವನ ಸಂಕಲನವು ಬದುಕಿನ ಅನುಭವಗಳು, ಪ್ರಕೃತಿ ಪ್ರೇಮ ಮತ್ತು ಸಾಮಾಜಿಕ ಕಾಳಜಿಯ ಅಭಿವ್ಯಕ್ತಿಯಾಗಿದೆ ಎಂದು ಸಾಹಿತ್ಯಾಸಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿಗಳು ಮಾತನಾಡಿ, ಶಿಕ್ಷಕರು ಸಮಾಜದ ಕಣ್ಣುಗಳು. ಬಸ್ವಾಡೆ ದಂಪತಿಗಳು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿಯೂ ಸಾಹಿತ್ಯವನ್ನು ಉಳಿಸಿಕೊಂಡು ಬಂದಿರುವುದು ಶ್ಲಾಘನೀಯ. 25 ವರ್ಷಗಳ ಸುಂದರ ಸಂಸಾರಕ್ಕೆ ಈ ಕವನ ಸಂಕಲನವು ಒಂದು ಮುತ್ತಿನ ಹಾರದಂತೆ ಎಂದು ಶುಭ ಹಾರೈಸಿದರು. ಶ್ರೀ ಶಿವಬಸವ ಶ್ರೀಗಳು ಹಿರೇಮಠ ಹುಕ್ಕೇರಿ ಸಾಹಿತಿಗಳು ಹುಕ್ಕೇರಿಯ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಗೀತಗುಚ್ಛ ಲೋಕಾರ್ಪಣೆ. ಕೆಇಬಿ ಅಧ್ಯಕ್ಷ ಮಹಾವೀರ್ ನಿಲಸ್ಗಿ, ವಿವೇಕಾನಂದ ಸ್ಕೂಲ್ ಸಂಸ್ಥಾಪಕ ಅಶೋಕ್ ಪಾಟೀಲ್, ಸಮಾಜ ಸೇವಕರು ವಿಜಯ ರೌದಿ, ಹಿರಿಯ ಪತ್ರಕರ್ತರು ಕೊಣ್ಣೂರೆ ಸರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಪದ್ಮಣ್ಣವರ್ ಸರ್, ನಿವೃತ್ತ ಉಪನ್ಯಾಸಕರು ಎಚ್ಚಂಗಿ ಸರ್, ಶ್ರೀಮತಿ ರೇವತಿ ಮಠದ್, ಶ್ರೀ ಪ್ರಕಾಶ್ ಅವಲಕ್ಕಿ, ಹೀಗೆ ಜೈನ ಸಮಾಜದ ಮುಖಂಡರು ಮತ್ತು ನೂರಾರು ಶಿಕ್ಷಕ ದಂಪತಿಗಳ ಬಳಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ 25 ಆದರ್ಶ ದಂಪತಿಗಳಿಗೆ ಗೀತಗುಚ್ಛ ಕವನ ಸಂಕಲನ ನೀಡಿ ಪ್ರಮಾಣ ಪತ್ರ ನೀಡುವುದರೊಂದಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಗೀತಾ ಸುಭಾಸ್ ಬಸ್ವಾಡೆ ಅವರು, ನಮ್ಮ ಜೀವನದ ಈ ಸುದೀರ್ಘ ಪಯಣದಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಸದಾ ಜೊತೆಗಿದೆ. ಗೀತಾ ಅವರ ಮನದಾಳದ ಭಾವನೆಗಳು ಗೀತಗುಚ್ಛದ ಮೂಲಕ ಹೊರಬಂದಿರುವುದು ನಮಗೆ ಅತೀವ ಸಂತಸ ತಂದಿದೆ ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಅಭಿನಂದನೆ ತಿಳಿಸಿದ ಬಸ್ವಾಡೆ ದಂಪತಿಗಳು. ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ಇಲ್ಲಿ
ಜೈ ಜಿನೇಂದ್ರ ಸ್ತುತಿ ಅಭಿನಂದನೆ ಪ್ರಾರ್ಥನೆ ರಮೇಶ್ ಚಂದ್ರಶೇಖರ್ ಸಮಾಚಾರರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಅದೇ ರೀತಿ ಉಚ್ಚಿಗೆ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಮೊದಲೇ ಹೇಳಿದ ಹಾಗೆ ಉಚ್ಚಿಗೆಯ ಶ್ರೀಮತಿ ಗೀತಾ ಮತ್ತು ಸುಭಾಷ್ ಬಸ್ವಾರ್ ಶಿಕ್ಷಕ ದಂಪತಿಗಳ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಅಲ್ರಿ 25 ವರ್ಷ ಯಾಕೆ ಆಗಂಗಿಲ್ಲ? 25 ಆಗ್ಬೋದು, 50 ಆಗ್ಬೋದು, ಸಂಖ್ಯೆ ಮಾಡ್ಬೋದು. ವರ್ಷ ಆಗೋದು ಬಹಳ ಮಹತ್ವ. ಬಸವಣ್ಣ ಬಂದಿದ್ರೆ ಎಷ್ಟು ವರ್ಷ? ಇತ್ತೀಚಿನ ಒಂದು ದಿನಗಳನ್ನೆಲ್ಲ ಗಮನಿಸ್ತಕ್ಕಂಥದ್ದು ಶಿಕ್ಷಕರಾಗಿ ಎಲ್ಲರೂ ಏನ್ ಗಮನಿಸಬೇಕಾಗಿತ್ತು ಮಾಸ್ ಮೀಡಿಯಾ ಬಹಳ ಮುಂದುವರೆದಂಥದ್ದು. ಈ ಮೀಡಿಯಾ ಬಹಳ ಮುಂದುವರೆದ್ರೆ ಈ ಸಂದರ್ಭದೊಳಗ ನಮ್ಮ ಜೀವನ ದಂಪತಿಗಳ ಒಂದು ಜೀವನ, ಅವರ ಒಂದು ಜೀವನದ ಒಂದು ಶೈಲಿಯಲ್ಲಿ ಕೂಡ ಬಹಳ ಬದಲಾವಣೆ ನೋಡ್ತಾ ಇದ್ದೇವೆ ಆಧುನಿಕ ಜಗತ್ತು. ಅಂತ ಸಂದರ್ಭದೊಳಗ 25 ವರ್ಷ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿ ನಮ್ಮೆಲ್ಲರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಕುಟುಂಬ, ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಶಿವನ ಕೋರುತ್ತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂದ್ರೆ ಗೀತ ಗುಚ್ಚ ಅನ್ನುವಂಥ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. ನಾನು ನೋಡಿದ ಹಾಗೆ 105 ಕವನ ಸಂಕಲನಗಳನ್ನ ಇದರೊಳಗ ಬರೆದಿದ್ದಾರೆ. 105 ಸುಮಾರು 115 ಪುಟಗಳ ಒಳಗಿರ್ತಕ್ಕಂಥ ಒಂದು ಪುಸ್ತಕ ಇದು ಕವನ ಸಂಕಲನ. ಇಲ್ಲೊಂದು ಮಾತು ಬರ್ತದೆ ನಮ್ಮ ಶಿಕ್ಷಕರು, ಬಹಳ ಶಿಕ್ಷಕರನ್ನ ಹೇಳ್ತೀನಿ. ಯಾರೋ ಒಬ್ಬರು ಹೇಳಿದ್ರು, ಯಾರು ಕಲಿಯಲು ಯೋಗ್ಯರೋ ಅವರು ಕಲಿಸಲು ಯೋಗ್ಯರು ಅಂತ ಹೇಳ್ತಾರೆ ಒಂದ್ಸಲ. ಇನ್ನೊಂದು ಮಾತು ಬರ್ತದ, ಶಿಕ್ಷಕರಾದವರು ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಅಂತ ಕರಿತೀವಿ. ಹಿರಿಯ ವಿದ್ಯಾರ್ಥಿಗಳು ಯಾಕೆ ಕರಿತೀವಿ ಅಂದ್ರೆ ಶಿಕ್ಷಕನಾದವನು ಸತತ ಅಧ್ಯಯನ ಮಾಡಬೇಕು ಅಂತೇಳಿ, ಸತತ ಓದಬೇಕು, ಅವ್ನ ನಾಲೆಜ್ ಅಪ್ಡೇಟ್ ಆಗ್ಬೇಕು. ಯಾಕಂದ್ರೆ ಮುಂದೆ ಬಂದಂತ ಮಕ್ಕಳು ನಾಲೆಜ್ ಅಪ್ಡೇಟ್ ಆಗಿ ಬಂದಿರ್ತಾರೆ, ಅವ್ರಿಗೆ ನಾವು ಕಲಿಸ್ಬೇಕಾದ್ರೆ ನಾಲೆಜ್ ಅಪ್ಡೇಟ್ ಮಾಡ್ಕೋಬೇಕು ಅಂತ. ಆ ವಿಚಾರದಲ್ಲಿ ನಮ್ಮ ಶಿಕ್ಷಕರು ಏನ್ ಮಾಡ್ತಾರೆ, ಯಾರು ಓದ್ತಾರೋ ಆ ಕ್ರಿಯೆ ಕೊಟ್ಟ ಯಾರಿಗೆ ಕೊಡ್ಬೇಕು ಅಂತ ನನ್ನ ಮಾತು ಹೇಳ್ಬೇಕು. ಅದು ಬಹಳ ನನಗೆ ಮನಸ್ಸಿಗೆ ಎತ್ತಿರ್ತಕ್ಕಂಥದ್ದು. ಏನ್ ಹೇಳಿದ್ರೆ ಅವರು ಶಿಕ್ಷಕರು ಬಹಳ ಬಂದಾರ, ಓದಾರ ಬಹಳ ಮಂದಿ ಓದಿನ ಆದ್ರೆ ಒಂದು ಮಾತು ಹೇಳಿದವರು, ಈ ಬುಕ್ ಯಾರಿಗೆ ಕೊಡ್ಬೇಕಂದ್ರೆ ಯಾರು ಓದ್ತಾರಲ್ಲ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರು. ನೋಡ್ರಿ, ಯಾರು ಓದುತ್ತಾರಲ್ಲ ಅವ್ರಿಗೆ ಕೊಡ್ರಿ ಅಂತ, ಯಾರು ಬೇಕಾದ್ರೆ ಬುಕ್ ಕೊಡ್ಬೇಡ ಅಂತ ಮಾತು ಹೇಳಿದ್ರು. ಅದು ತಾವ ಸ್ವತಃ ರಚಿಸಿ ಮಾಡುವಂತಂದ್ರೆ ಇದೊಂದು ವಿನೂತನ ಕಾರ್ಯಕ್ರಮ. ನನಗೇನ್ ಖುಷಿ ಅಂತಂದ್ರ ಇಲ್ಲಿ ಬಹಳಷ್ಟು ಜನ ನಮ್ಮ ಗುರುಗಳು ಬಂದೈತಿ, ತಾಯಂದ್ರು ಬಂದಾರ, ಸಹೋದರಿಯರು ಬಂದಾರ. ಮುಂದಿನ ವರ್ಷ ಮಾಡ್ಕೊಂಡ್ರೆ ಈ ಕಾರ್ಯಕ್ರಮ ಮಾಡ್ತೀವಿ ನಾವು. ಏನಂದ್ರ ಬಹುಶಃ ಇವತ್ತು ಬಂದವರು ಎಲ್ಲರೂ ಪಟ್ಟು ಬರೀತಾರೆ, ಒಂದೊಂದು ಹಾಡೋದ್ರಿ ಒಂದು ಗಮನ ಸಂಕಲನ ಮಾಡೋಣ. ಹೌದು, ಈ ಅದ್ಯಾಕೆ ಒಂದೊಂದೇ ಹೇಳ್ತಾರ, ನಾವು 50 ಹಾಡ ಬರೆಯಾವತ್ತಂದ್ರೆ ಅಂದ್ರೆ ಎಲ್ಲರೂ ಒಂದೊಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಇಲ್ಲೇ ಮತ್ತೆ ನಾವು ವಿಜಯನವರಿಗೆ ಇವತ್ತು ಹೇಳ್ತೇನೆ. ಹಂಗೆಲ್ಲರೂ ತಯಾರಾಗ್ರಿ. ಯಾಕಂದ್ರೆ ಆ ಪ್ರೇರಣೆ ದುರ್ಗಾರ್ಥಕ ಪದಗಳನ್ನು ಬರೀವಿ ಅಂತಂದ್ರ ಗಂಡ ಕೂಡ ಏಟಿ ಅಂತ ಬರ್ತದೆ. ದಯವಿಟ್ಟು ತಪ್ಪ ಫೋನ್ ಮಾಡಿ ಓದಲೆಲ್ಲ ಯಾವ ಪರಿಸ್ಥಿತಿ ಬಂದೈತಿ. ಅವು ದುರ್ಗಾರ್ಥಕ ಪದಗಳಲ್ಲ, ಜೋಡು ನುಡಿಗಳು. ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಇವೆಲ್ಲ ಜೋಡು ನುಡಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಆದ್ರೆ ಇಲ್ಲಿ ತನ ಏನಂತಂದ್ರ ನುಡಿತಾರ್ಥಕ ಪದಗಳು ಗಂಡ ಇಂಟು ಹೆಂಡತಿ, ಅದನ್ನು ಇಂಟು ರಾತ್ರಿ. ದಯವಿಟ್ಟು ಇದು ಮುಂದೆ ಗಂಡ ಹೆಂಡತಿ ನುಡಿತಾರ್ಥಕ ಪದಗಳನ್ನ ಬಳಸಬೇಡ. ಈ ವೃತ್ತಿಯಲ್ಲಿ ಸುಮಾರು 35-40 ವರ್ಷಗಳ ಕಾಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಬ್ಬರು ದಂಪತಿಗಳು ಸೇವೆ ಸಲ್ಲಿಸುವ ಮುಖಾಂತರ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ. ಅವರ ಒಂದು ಶಿಕ್ಷಣ ನಾವು ಶೈಕ್ಷಣಿಕ, ತಾಂತ್ರಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಈ ಇಬ್ಬರು ದಂಪತಿಗಳ ಸೇವೆ ಮುಂದುವರಿಯಲಿ ಅಂತ ಹೇಳ್ತಾ, ಏನು ಇವತ್ತು ಅವರ ವಿವಾಹ ವಾರ್ಷಿಕದ ಇವೆಂತ ಗೀತಗುಚ್ಛವನ್ನು ಕವನ ಸಂಕಲನ ಬಿಡುಗಡೆಯಾಗಿದೆ. ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕಾದ್ರೆ ಇವತ್ತು ಕಂಪ್ಯೂಟರ್ ಯುಗದಲ್ಲೂ ಸಹ ನಾವು
ನಾವು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಪುಸ್ತಕಗಳನ್ನ ಓದುವುದನ್ನ ಕಲಿತಲ್ಲಿ ಮಾತ್ರ ನಾವು ಯಾವ್ದಾದ್ರೂ ಒಂದು ಸಾಧನೆ ಮಾಡಕ್ಕಿದೆ ಸಾಧನೆ ಇದೆ ಅಂತ ಹೇಳ್ತಾ ಅವರ ವೈವಾಹಿಕ ಜೀವನವು ಇನ್ನೂ ಯಶಸ್ವಿಯಾಗಲಿ, ಅವರ ಒಂದು ಶೈಕ್ಷಣಿಕ ಧಾರ್ಮಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮುಂದುವರಲಿ ಅಂತ ಹೇಳಿ ಈ ಒಂದು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಅದ್ರೊಳಗೆ ಏನ್ ಹೇಳ್ಬೇಕಾಗಿತ್ತು ಹೇಳ್ಬಿಟ್ಟೇನಿ. ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಜ್ಜ ಆಯಿ ನನ್ನನ್ನು ಧರ್ಮ ಮಾಡಿದಂತವ್ರಿಗೆ ಬಹಳಷ್ಟು ಜನರು ಋಣಾಗಂಡವ್ರಿಗೆ ಅಶೋಕ್ ಕಟಿ ಮುಗಿಯೋಣ ಕೊಡು ಸರ್ ಕುಂತವ್ರೆಲ್ಲರೂ ಬಹಳಷ್ಟು ಜನರು ಋಣ ನನ್ನ ಯಾವಾಗ ಕೇಳ್ತೀನಿ ಇಲ್ಲಿ ವೇದಿಕೆ ಮೇಲೆ ಇರೋರೆಲ್ಲರಿಗೂ ಋಣ ಯಾವುದೋ ಒಂದು ರೂಪದಲ್ಲಿ ಇಲ್ಲಿ ಕುಂತವ್ರು ಎಲ್ಲರಿಗೂ ಋಣ ನನ್ನ ಯಾವುದೋ ಒಂದು ರೂಪದಲ್ಲಿ. ಅದಕ್ಕಾಗಿ ನಾನೊಂದು ಧನ್ಯವಾದವನ್ನು ಎಲ್ಲರಿಗೂ ಅರ್ಪಿಸ್ಬೇಕಾಗಿತ್ತು. ಅದನ್ನ ಪುಸ್ತಕದ ರೂಪದೊಳಗ ನನ್ನ ವಿಚಾರಗಳನ್ನ ಹೊರಹಾಕಿದ್ದೀನಿ. ನಾನು ಎಂದೂ ಬರ್ದಕ್ಕಲ್ಲ, ಎಂದೆಂದೂ ಬರ್ದಕ್ಕೆಲ್ಲ, ಏನೇನೂ ಬರ್ದಕ್ಕಿಲ್ಲ. ಒಂದು ಕನ್ನಡ ಟ್ರೈನಿಂಗ್ ನಡೆದಿತ್ತು ನಮ್ಗೆ. ಒಂದು ನನ್ನ ಮಗಳು 2ನೇ ಮಗಳು 6 ತಿಂಗಳದಕ್ಕಿದ್ದಳು. ಅವಾಗ ಒಂದು ಕನ್ನಡ ಟ್ರೈನಿಂಗ್ ನಡೆದಿತ್ತು. ಆ ಟ್ರೈನಿಂಗ್ ಮಾಡಕ್ ಒಂದು 10 ಸಾಲ ಬರೀದಂತಿದ್ರು ನಮ್ಗೆ ಗಾಂಧಿ ಸರ್ ತರಬೇತಿ ಕೂಡ ಬಂದಿದ್ರು. ಅವಾಗ ಒಂದು 50 ಮಂದಿ ಒಳಗೆ 4 ಜನರ ಸಿಲೆಕ್ಟ್ ಮಾಡ್ಕೊಂಡಿದ್ರು. ಅವರು 4 ಜನರಲ್ಲಿ ನಾನು ಒಬ್ಬಕ್ಕಿದ್ದೆ. ಮಾಸ್ಟರ್ ಸರ್ ಇದ್ರು, ಬುಧಾರ್ ಸರ್ ಇದ್ರು, ಇನ್ನೊಬ್ರು ಇದ್ರು. ಅವ್ರು 4 ಜನರ ಒಂದು ಲೇಖನಗಳನ್ನ 10 ಸಾಲ ಬರೆಯಕ್ಕೆ ಹೇಳಿದ್ರು. 4 ಜನರ ಆಯ್ಕೆ ಮಾಡ್ಕೊಂಡಿದ್ರು. ಅವತ್ತು ಏನ್ ಬರ್ದಿತ್ತು ಅಂತಂದ್ರೆ, ಶಾಲೆ ಹೋಗುವಂತ ಏನ್ ಪರಿಸ್ಥಿತಿ ಆಗಿತ್ತಲ್ಲ, ಅದು ಹೋದ ನಂತರ ನನ್ ತರಬೇತಿ ಹೋಗಂತಿದ್ರು. ಶಾಲೆ ಹೋದ ನಂತರ ನೀವು ತರಬೇತಿ ಹೋಗಂತಿದ್ರು. ಅದನ್ನ ವಿಷಯ ಅದರೊಳಗೆ ಬರ್ದಿದ್ದಿಲ್ಲ. ಆಗ ನಾನು ಅಲ್ಲಿ ತರಬೇತಿ ಒಳಗ ಎಲ್ಲರೂ ದುಃಖದ ಜೊತೆ ಖುಷಿ ಪಟ್ಟಂತ ವಿಚಾರ ಆಗಿತ್ತು. ಅವತ್ತ ಬರ್ದಕ್ಕೆ ಅವ್ರು ಹೇಳಿದ್ರು, ಮಾಸ್ಟರ್ ಸರ್ ಹೇಳಿದ್ರು ನೀವು ಅಕ್ಷರ ಚಂದ ಆಗ್ತಾ ನೀವು ಬರೀರಿ ಅಂತ. ನನಗೆ ಹೇಳಿದ್ರು, ನಿಮಗೆ ಏನೋ ಸೂಕ್ತವಾದಂತ ವಿಚಾರಗಳನ್ನ ಲೇಖನದ ಮೂಲಕ ಹೊರಗೆ ಹಾಕಿದ್ರು ಅಂತ. ಆಮೇಲೆ ನಾನೇನು ಬರೀಲಿಲ್ಲ. ಅದ್ರ ಕಡೆ ನಮ್ಗೆ ಹವ್ಯಾಸನೂ ಇರಲಿಲ್ಲ, ಓದು ಹವ್ಯಾಸ ಇಲ್ಲ ಮೊದಲೇ ನನಗೆ. ಒಟ್ಟ ನನ್ನ ಮಕ್ಕಳ ಜೊತೆ ಕೊಟ್ಟರೆ, ಮಕ್ಕಳಿದ್ರಂದ್ರೆ ಅವ್ರ ಜೊತೆ ಕುಂತ ಹಾಡ್ಕೊಳ್ತಾ ಪದಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಓದಬೇಕು. ಆಯ್ಕೆ ನಿಮಗೂ ಚಲೋ ಅನ್ಸಿದ್ದನ್ನ 1-2 ಲೈನ್ ಬರೆದು ಕಳಿಸಿದ್ರಿ ಅಂತಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದು ಏನೂ ಇಲ್ಲ. ಬರೆದಂತವ್ರು ಲೇಖಕರಿಗೆ ಅದಕ್ಕಿಂತ ಖುಷಿ ಮತ್ತೊಂದು ಏನಿಲ್ಲ. ನನ್ಗೆಲ್ಲರಿಗೂ ಅಭಿನಂದನೆ ತಿಳಿಸ್ಬೇಕಾಗಿತ್ತು. ಅದನ್ನ ಹೇಳಂಗಿಲ್ಲ. ಯಾರಾದ್ರೂ ಸಾಹಿತ್ಯಗಳ ಬರೀಲಿ, ಅದನ್ನ ಓದಿ ನಿಮಗೆ ಏನ್ ಚಲೋ ಅನಿಸ್ತೈತಿ, ಯಾವ್ಗಳನ್ನ ಬರೆದು ಕೊಟ್ರಿ ಅಂತಂದ್ರೆ ಅದಕ್ಕಿಂತ ಖುಷಿ ಇಲ್ಲ. ಯಾಕಂದ್ರೆ ಕವಿಗಳು ಬಹಳ ಶ್ರಮ ಪಡ್ತಾರೆ. ತನ್ನೆಲ್ಲ ಒತ್ತಡವಾದ ನಾನು ಏನಾರ ಬರೀಬೇಕಂತ ಬರ್ತಿಟ್ಕೊಳ್ತಾರ. ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಏನೋ ಮಾಡ್ತಿರ್ತಾರ. ಕವಿಗಳ ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ಓದೋದ್ ಹವ್ಯಾಸ ನಮ್ಗೆ ಕಡಿಮೆ ಆಗೈತಿ. ನಾನು ಕೂಡ ಅದ್ರಲ್ಲಿ ಒಬ್ಬಕ್ಕಿ. ಆದ್ರೆ ಓದ್ರಿ. ನಿಮಗೆ ಅಂದ್ರೆ ಎಲ್ಲ ಓದ್ಲಿಲ್ಲ ಅಂದ್ರು 1 ಕವನ ಅದ್ರೊಳಗೆ ಓದಿ. ಅದ್ರೊಳಗೆ ನಿಮಗೆ ನಿಮ್ಮಲ್ಲಿ ಹಂಚ್ಕೊಂಡ್ರೆ ಅವರಿಗೆ ಕನ್ನಡ ಆಟಗಳನ್ನು ಹೇಳ್ತಾ ಇನ್ಮೇಲೆ ನಡೆಯುವ ಬಸವಣ್ಣನಂತೆ ಬರುವ ಚೆನ್ನಾಗಿ ಶ್ರೀ ಬಸವಲಿಂಗಾಯನು ಸ್ಮರಣೀಯರಾದ 5 ವರ್ಷಗಳನ್ನ ವಸಂತ ಲಯಕಳವು ಅದರ ಸವಿನೇತಿಯಾಗಿ ಒಂದು ಗೀತಗುಚ್ಛ ಅನ್ನುವಂತಹ ಒಂದು ಗ್ರಂಥವನ್ನು ಬರೆಯುತ್ತದೆ. ಎಷ್ಟು ಅದ್ಭುತ ಆ ಗ್ರಂಥ ಅಂತಂದ್ರೆ, ಅವರು ಬಹುತೇಕ ಎಲ್ಲವನ್ನ ಅಧ್ಯಯನ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮಹಾತ್ಮ ಗಾಂಧಿಯವರನ್ನ ಹಿಡ್ಕೊಂಡು ಇಲ್ಲಿ ಇವತ್ತಿನ ರಾಜಕಾರಣಿಗಳ ತನಕನೂ ಬರುತ್ತಾರೆ. ಎಲ್ಲ ಧಾರ್ಮಿಕತೆಯನ್ನ ಅರಿತುಕೊಂಡು ಬರುತ್ತಾರೆ. ಅನೇಕ ಕವಿ ಘಟನೆಗಳನ್ನು ಕೂಡ ಹಾಕಿದ್ದಾರೆ, ಸಿಹಿ ಘಟನೆಗಳನ್ನು ಕೂಡ ಬರೆದಿದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಒಂದು ಗ್ರಂಥ ಹೊರಗೆ ಬಂದಿದೆ. ದಂಪತಿಗಳು ಅಂತಂದ್ರೆ ಬಹಳ ಪವಿತ್ರವಾಗಿರುವಂತ ಜೀವನ. ದಾಂಪತ್ಯ ಜೀವನಕ್ಕೆ ಕಾಲ ಇದ್ದಾಗಿಂದ ಹಿಡ್ಕೊಂಡು ಬಹಳ ಪರಸ್ಪರ ಪ್ರೀತಿ. ಈಗ ನಮ್ಮ ಮೇಡಮ್ ಅವರು ಹೇಳಿದ್ರು, ಮದುವೆ ಆಗಿ ಮರುದಿವಸ ಅಂದ್ರೆ ಮತ್ತೆ ಸ್ವಲ್ಪತ್ರ ಇರತ್ತೆ.
ಆದ್ರೆ ಇಂಥ ಕಾಲಘಟ್ಟ ಇವತ್ತು ಮೊಬೈಲ್ ಈಗ ಇವತ್ತು ಏನೇ ಬರೋದು ಮೊಬೈಲ್ನಲ್ಲೇ ಬರೆದು ಕಳಿಸ್ತಾರ, ಏನೇ ಮಾಡೋದು ಮೊಬೈಲ್ನಲ್ಲೇ ಇರ್ತದೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದ, ಅಜಾಗೃತಂ ಋಷಿಶ್ರಾದ್ದಂ ಪ್ರಭಾತ್ರೇಮೇ ಗಡಂಬರಂ ದಂಪತ್ಯೋ ಕಲಹಶ್ಚೈವ ಪರಿಣಾಮೇನ ಕಿಂಚನ ನದ್ವಿಷಂತಿ ನಯಾಚಿಂತಿ ಪರಲಿಂಗಂ ನಕುರ್ವತ ಅನಾಹುತೋ ನಚಾಯಾಂತಿ ತೇನ ಮಾನವತಿ ದೇವತ. ಎಷ್ಟು ಅದ್ಭುತ ಮಾತು ಅಂತಂದ್ರೆ ಇದನ್ನೆಲ್ಲ ಬಿಡಿಸಿ ಹೇಳಾಕತ್ರ ಒಂದು ತಾಸು ಆಕತಿ. ನಮ್ಮ ಹೆಣ್ಮಕ್ಳು ಮಾತು ಮುಗಿಯಂಗಿಲ್ಲ, ಯಾಕಂದ್ರೆ ಅವ್ರ ಮಾತು ಬಹಳ ಮುಖ್ಯ. ದಂಪತಿಗಳು ಅಂತಂದ್ರೆ ಒಬ್ಬ ಹುಡುಗನ ಆಟಗಳನ್ನ ಹೆಂಗ ಗಾಡಿ ಒಳಗೆ ಮೇಯಿಸ್ಕೊಂಡು ಹೋಗ್ತಾನ, ಅಲ್ಲಿ ತಗದಿರ್ತದ ಆಡ ಇರ್ತದ, ಅವೆಲ್ಲ ಗುಡ್ಡಾಡ್ತಾವ. ಎಷ್ಟು ಗುಡ್ಡಾಡ್ತಾವ ಅಂತಂದ್ರೆ ಆ ಮೇಯ್ದು ಬರೋ ತನಕ ಗುಡ್ಡಾಡ್ಕೊಂತಾನೆ ಇರ್ತಾವ. ಮತ್ತೆ ಬಂದು ಸಂಜೆ ಆಯ್ತು ಅಂತಂದ್ರೆ ಹೆಂಗ ಗದ್ದೆ ಒಳಗೆ ಒಂದೇ ಕಡೆ ಇರ್ತಾವಲ್ಲ, ಹಂಗ ದಾಂಪತ್ಯ ಜೀವನ ಅನ್ನೋದು ಕೂಡ ದಿನಾ ಬೆಳಗ್ಗೆ ಹತ್ರ ಏನೆಲ್ಲ ಹೋರಾಟ ಇರ್ತದ, ಏನೆಲ್ಲ ಜಗಳ ಇರ್ತದ, ಏನೆಲ್ಲ ಇರ್ತದ, ಮತ್ತೆ ಸಂಜೆ ಆಯ್ತು ಅಂತಂದ್ರೆ ಶಾಂತವಾಗಿರ್ಬೇಕು ಅನ್ನುವಂಥದ್ದನ್ನ ಉಪನಿಷತ್ತಿನ ಮಾತು. ಬೆಳಗ್ಗೆ ಏನೆಲ್ಲ ಗುಡ್ಡಾಡ್ತೀರಿ, ಜಗಳಾಡ್ತೀರಿ, ನೀ ಹೋಗು ನಾ ಹೋಗು ಅಲ್ಲಿ ಹೋಗಿ ಈಗ ಹೋಗು ಅಂತ ಗುಡ್ಡಾಡ್ತೀರಿ, ಏನೋ ಮನಸ್ತಾಪಗಳು ಆಗ್ತವೆ. ಆದ ನಂತರ ಕೊನೆಗೂ ಸಂಜೆ ಬಂದ್ರಿ ಅಂತಂದ್ರೆ ಮತ್ತೆ ಒಂದಾಗಿರ್ಬೇಕು ಮನೆಯೊಳಗಂತ ಉಪನಿಷತ್ತು ಹೇಳ್ತದಲ್ಲ. ಹೀಗಾಗಿ ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಬಹಳ ಆದರ್ಶಮಯವಾಗಿರುವಂತಹ ಜೀವನವನ್ನ ನಡೆಸಿ ಮಕ್ಕಳಿಗೂ ಕೂಡ ಅಷ್ಟೇ ಶಿಕ್ಷಣವನ್ನು ಕೊಡುವ ಮುಖಾಂತರವಾಗಿ ಸಮಾಜದೊಳಗೆ ನಮ್ಮ ಗೆದ್ದವರು ಈಗ ಸುಮ್ಮನೆ ಕುಂತರು, ಅವರು ಸುಮ್ಮನೆ ಕುಂದ್ರಾಗಿಲ್ಲ, ಏನಾದ್ರು ಬರ್ಕೊತಾನೆ ಇರ್ತಾರೆ. ಇದು ಒಂದು ಏನಾರ ಕವನ ಬರೆದ್ರು ಬರದಿರ್ಬೋದು, ಅವ್ರು ಹೇಳಕ್ ಬರಂಗಿಲ್ಲ. ಅಷ್ಟ ಅವರು ಮನಸ್ಥಿತಿ ಅಂತಂದ್ರ ಆ ವಿಚಾರಗಳು ಹಂಗೆ ಬರ್ತಾವೆ, ಹಂಗೆ ಇರ್ತಾವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಅವರ ಆದರ್ಶಮಯವಾಗಿರುವಂತ ಜೀವನ ಅದು 50 ವಸಂತಗಳನ್ನ ಪೂರೈಸ್ತೀವಿ, 75 ವಸಂತಗಳನ್ನ ಪೂರೈಸ್ತೀವಿ. ಅದು ಶತದ ಸಂಭ್ರಮವನ್ನ ನಾವೇನು ಎಲ್ಲರ ಕಾನೂನು ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಸಮಯ ಬಹಳಷ್ಟು ಆಗ್ಯಾವ, ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಕುತ್ಕೊಂಡು ಅನ್ನುವಂಥ ಮಾತುಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಆ ದಂಪತಿಗಳ ಆದರ್ಶಮಯವನ್ನ ಇವತ್ತು ಆದರ್ಶವಾಗಿ ಇಟ್ಕೊಂಡು ತಮ್ಮ ಬದುಕಿನಲ್ಲಿ ಸಾಗಿಸ್ತೀವಿ.